ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಒಂದು ಉದಾಹರಣೆ ನೋಡೋಣ. ಕಾಲೇಜಿನಲ್ಲಿ 4 ಸ್ನೇಹಿತರು ಪ್ರತಿದಿನ ಒಟ್ಟಿಗೆ ಇರುತ್ತಾರೆ. ಓದು ಮುಗಿದ ನಂತರ ಒಬ್ಬನು ಬೆಂಗಳೂರು, ಮತ್ತೊಬ್ಬ ಮುಂಬೈ, ಇನ್ನೊಬ್ಬ ವಿದೇಶ, ಹೀಗೆ ಬೇರೆ ಬೇರೆ ಕಡೆ ಹೋಗುತ್ತಾರೆ. ಮೊದಲಿಗೆ ಪ್ರತಿದಿನ ಕಾಲ್, ನಂತರ ವಾರಕ್ಕೊಮ್ಮೆ, ನಂತರ ತಿಂಗಳಿಗೆ ಒಮ್ಮೆ. ಆದರೆ ಸ್ನೇಹ ಕಡಿಮೆಯಾಯಿತೆ? ಇಲ್ಲ, ಜೀವನದ ವೇಗ ಬದಲಾಗಿದೆ ಅಷ್ಟೇ. ರಕ್ಷಿತಾ ಮತ್ತು ಗಿಲ್ಲಿಯ ನಡುವಿನ ಪರಿಸ್ಥಿತಿಯು ಬಹುಶಃ ಇದೇ ಆಗಿರಬಹುದು. ಇಂಟರ್ವ್ಯೂನಲ್ಲಿ ರಕ್ಷಿತಾ ಅವರ ಮಾತು ನಿಧಾನವಾಗಿ ಗಿಲ್ಲಿ ಅವರ ಕಡೆ ತಿರುಗಿದಾಗ ಅಲ್ಲಿ ಇಡೀ ವಾತಾವರಣವೇ ಬದಲಾಯಿತು. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಗಿಲ್ಲಿ ಮತ್ತು ರಕ್ಷಿತಾ ನಡುವೆ ಒಂದು ನಿಜವಾದ ಸ್ನೇಹ ಬೆಳೆದಿತ್ತು. ದಿನದ 24 ಗಂಟೆಯೂ ಒಟ್ಟಿಗೆ ಇರುವುದು, ಒಂದೇ ಮನೆಯಲ್ಲಿ ನಗೋದು, ಜಗಳವಾಡೋದು, ಮತ್ತೆ ಮಾತನಾಡುವುದು, ಇವು ಎಲ್ಲವೂ ಜನರನ್ನು ಅಸಾಧಾರಣವಾಗಿ ಹತ್ತಿರ ತರುತ್ತವೆ. ಹೊರಗಿನ ಜಗತ್ತಿನಲ್ಲಿ ವರ್ಷಗಳ ಕಾಲ ಬೇಕಾಗುವ ಬಾಂಧವ್ಯ ಕೆಲವೇ ವಾರದಲ್ಲಿ ಅಲ್ಲಿ ಹುಟ್ಟಿಬಿಡುತ್ತದೆ. ಇದೇ ಕಾರಣಕ್ಕೆ ಆ ಮನೆಯಿಂದ ಹೊರಬಂದ ಮೇಲೆ ರಕ್ಷಿತಾ ಅವರು ಜನರನ್ನು ಮತ್ತು ಗಿಲ್ಲಿಯನ್ನು ಮಿಸ್ ಮಾಡಬಹುದು. ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಹಲವಾರು ಬಾರಿ ಗಿಲ್ಲಿಯ ಊರಿಗೆ ಹೋಗಬೇಕು, ಮಳವಳ್ಳಿಗೆ ಹೋಗಬೇಕು ಎಂದು ಹೇಳಿದ್ದರು. ಇದು ಕೇವಲ ಮಾತಲ್ಲ, ಆ ಸ್ನೇಹದ ಮೇಲಿನ ನಿಜವಾದ ಕಾಳಜಿ. ಕೆಲವೊಮ್ಮೆ ನಾವು ಕೂಡ ನಮ್ಮ ಸ್ನೇಹಿತನಿಗೆ ಮನೆಗೆ ಬರಲೇಬೇಕು ಅಂತ ಹೇಳುತ್ತೇವೆ. ಆ ಮಾತು ಹೇಳುವಾಗ ಅದು ಹೃದಯದಿಂದ ಬರುತ್ತದೆ. ಆದರೆ ಜೀವನದ ಬ್ಯುಸಿ ವೇಳಾಪಟ್ಟಿಯಲ್ಲಿ ಆ ಮಾತು ಪೆಂಡಿಂಗ್ ಆಗಿ ಬಿಡುತ್ತದೆ. ರಕ್ಷಿತಾ ಅವರ ವಿಷಯದಲ್ಲೂ ಅದೇ ಆಗಿದೆ. ಆ್ಯಂಕರ್ ಕೇಳಿದ ಒಂದು ಪ್ರಶ್ನೆ ಎಲ್ಲವನ್ನು ಬದಲಿಸಿತು. ಮಳವಳ್ಳಿಗೆ ಹೋಗೋದು ಯಾವಾಗ? ಆ ಪ್ರಶ್ನೆ ಕೇಳಿದ ಕ್ಷಣಕ್ಕೆ ರಕ್ಷಿತಾ ಅವರ ಮುಖಭಾವ ಬದಲಾಯಿತು. ಇದು ಸಾಮಾನ್ಯ ಪ್ರಶ್ನೆಯಂತೆ ಕೇಳಿಸಬಹುದು, ಆದರೆ ಕೆಲ ಪ್ರಶ್ನೆಗಳು ನೆನಪುಗಳನ್ನು ನೇರವಾಗಿ ಹೃದಯದಿಂದ ಎಳೆದು ತರುತ್ತವೆ. ಒಂದು ಹಾಡು ಕೇಳಿದಾಗ ಹಳೆಯ ನೆನಪು ಬರುವುದು ಹೇಗೋ ಹಾಗೆಯೇ ಒಂದು ಹೆಸರು ಕೇಳಿದರೂ ಮನಸ್ಸು ಕರಗಿ ಬಿಡಬಹುದು. ಇಲ್ಲಿ ಮುಖ್ಯವಾದದ್ದು ಆ್ಯಂಕರ್ ನೇರವಾಗಿ ಗಿಲ್ಲಿಯ ಜೊತೆ ಮಾತನಾಡುತ್ತಿಲ್ಲವಾ ಎಂದು ಕೇಳಲಿಲ್ಲ, ಆದರೆ ಮಾತಿನೊಳಗೆ ಅರ್ಥ ಅದೇ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ಈಗ ಅಟ್ಯಾಚ್ಮೆಂಟ್ ಇಲ್ವಾ ಎಂಬ ಅರ್ಥದ ಪ್ರಶ್ನೆ ರಕ್ಷಿತಾ ಅವರ ಮನಸ್ಸನ್ನು ಸ್ಪರ್ಶಿಸಿತು. ಅಲ್ಲಿ ಅವರು ಕಣ್ಣಲ್ಲಿ ನೀರು ತುಂಬಿದೆ. ಅವರು ಪರವಾಗಿಲ್ಲ, ಓಕೆ ಎಂದರು. ಆದರೆ ಆ ಮಾತಿನ ಹಿಂದೆ ತುಂಬ ಭಾವನೆಗಳಿದ್ದವು. ಕೆಲವೊಮ್ಮೆ ನಾವು ಓಕೆ ಎಂದು ಹೇಳುವವರೇ ಹೆಚ್ಚು ನೋವಾಗಿರುತ್ತೇವೆ. ಬಿಗ್ ಬಾಸ್ ಮನೆಯ ಒಂದು ವಿಶೇಷತೆ ಏನೆಂದರೆ ಅಲ್ಲಿ ಮೊಬೈಲ್ ಇಲ್ಲ, ಹೊರ ಜಗತ್ತಿನ ಡಿಸ್ಟ್ರಾಕ್ಷನ್ ಇಲ್ಲ. ನಿಮ್ಮ ಮುಂದೆ ಇರುವ ಜನರ ಜೊತೆ ಮಾತ್ರ ನೀವು ಬದುಕಬೇಕು. ಹೀಗಾಗಿ ಅಲ್ಲಿಯ ಮಾತುಕತೆಗಳು ಆಳವಾಗುತ್ತವೆ. ಯಾರಾದರೂ ದುಃಖದಲ್ಲಿದ್ದರೆ ಅವರ ಜೊತೆ ಕುಳಿತು ಮಾತನಾಡುತ್ತೀರಿ. ಯಾರಾದರೂ ಖುಷಿಯಾಗಿದ್ದರೆ ಆ ಖುಷಿ ಹಂಚಿಕೊಳ್ಳುತ್ತೀರಿ. ಅಂತಹ ಪರಿಸ್ಥಿತಿಯಲ್ಲಿ ಬೆಳೆದ ಸ್ನೇಹ ಸಾಮಾನ್ಯ ಸ್ನೇಹಕ್ಕಿಂತ ಭಿನ್ನ. ಆದರೆ ಹೊರ ಬಂದ ನಂತರ ಚಿತ್ರ ಬದಲಾಗುತ್ತದೆ. ಪ್ರತಿಯೊಬ್ಬರಿಗೂ ತಮ್ಮದೇ ಜೀವನ, ತಮ್ಮದೇ ಕೆರಿಯರ್, ತಮ್ಮದೇ ಹೊಣೆಗಾರಿಕೆ. ಗಿಲ್ಲಿ ಈಗ ಸಿನಿಮಾದ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ವಿಶೇಷವಾಗಿ KVN ಪ್ರೊಡಕ್ಷನ್ ಜೊತೆ ನಾಯಕ ನಟನಾಗಿ ಕೆಲಸ ಮಾಡುತ್ತಿರುವುದು ದೊಡ್ಡ ಅವಕಾಶ. ಸಿನಿಮಾ ಲೋಕದಲ್ಲಿ ಸಮಯವೇ ಸಿಗದೇ ಹೋಗಬಹುದು. ಬೆಳಿಗ್ಗೆ ಮೀಟಿಂಗ್, ಮಧ್ಯಾಹ್ನ ಶೂಟಿಂಗ್, ರಾತ್ರಿ ಚರ್ಚೆ, ಹೀಗೆ ದಿನವೇ ಮುಗಿದು ಹೋಗುತ್ತದೆ. ರಕ್ಷಿತಾ ಅವರು ಹಾಕಿದ ಕಣ್ಣೀರು ನೋವಿನದ್ದೇನಾ ಅಥವಾ ಖುಷಿಯದ್ದ? ಅವರ ಮಾತಿನ ಪ್ರಕಾರ ಅದು ಖುಷಿಯ ಕಣ್ಣೀರು. ಆದರೆ ಕೆಲವೊಮ್ಮೆ ಖುಷಿ ಮತ್ತು ಬೇಸರ ಎರಡೂ ಸೇರಿ ಕಣ್ಣೀರು ಬರುತ್ತದೆ. ಯಾರನ್ನಾದರೂ ತುಂಬ ಮಿಸ್ ಮಾಡಿದಾಗ, ಅವರ ಜೊತೆ ಕಳೆದ ನೆನಪುಗಳನ್ನು ನೆನಪಿಸಿದಾಗ, ಮತ್ತೆ ಅವರನ್ನು ನೋಡುವ ಆಸೆ ಹೆಚ್ಚಾದಾಗ ಕಣ್ಣೀರು ಸ್ವತಃ ಬರುತ್ತದೆ. ಇದು ದುರ್ಬಲತೆ ಅಲ್ಲ, ಸಂಬಂಧದ ಗಾಢತೆ. ಇಲ್ಲಿ ರಕ್ಷಿತಾ ಅವರ ಒಂದು ಗುಣವು ತುಂಬ ಸ್ಪಷ್ಟವಾಗಿ ಕಾಣಿಸುತ್ತದೆ. ಅವರು ಸಂಬಂಧಗಳನ್ನು ಹೃದಯದಿಂದ ತೆಗೆದುಕೊಳ್ಳುತ್ತಾರೆ. ಎಲ್ಲರೂ ಬಿಗ್ ಬಾಸ್ ನಂತರ ತಮ್ಮ ಕೆಲಸದಲ್ಲಿ ಬ್ಯುಸಿ ಆದರೂ ಮನಸ್ಸಿನಲ್ಲಿ ಬೆಳೆದ ಬಂಧವನ್ನು ಮರೆತಿಲ್ಲ. ಅದಕ್ಕಾಗಿಯೇ ಗಿಲ್ಲಿಯ ಹೆಸರು ಕೇಳಿದ ಕ್ಷಣಕ್ಕೆ ಅವರ ಕಣ್ಣಲ್ಲಿ ಭಾವನೆ ತುಂಬಿತ್ತು. ಇದು ಅಭಿಮಾನಿಗಳಿಗೂ ಕೂಡ ಮನಮುಟ್ಟುವ ವಿಷಯ. ಆ್ಯಂಕರ್ ಕೂಡ ಅವರಿಗೆ ಸಮಾಧಾನ ಹೇಳಿದರು. ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಇರುತ್ತಾರೆ, ನೀವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಇದು ನಿಜ. ಜೀವನದಲ್ಲಿ ಕೆಲವೊಮ್ಮೆ ದೂರಗಳು ಬರುತ್ತವೆ, ಆದರೆ ನಿಜವಾದ ಸಂಬಂಧಗಳು ದೂರದಿಂದ ಮುರಿಯುವುದಿಲ್ಲ. ಸಮಯ ಸಿಕ್ಕಾಗ ಮತ್ತೆ ಅದೇ ಹತ್ತಿರತೆ ಬರುತ್ತದೆ. ಒಟ್ಟಿನಲ್ಲಿ ಈ ಘಟನೆಯು ನಮಗೆ ಒಂದು ದೊಡ್ಡ ಪಾಠ ಹೇಳುತ್ತದೆ. ನಿಜವಾದ ಬಾಂಧವ್ಯ ಎಂದರೆ
ಪ್ರತಿದಿನ ಮಾತನಾಡುವುದಲ್ಲ, ಮಾತನಾಡದಿದ್ದರೂ ಮನಸ್ಸಿನಲ್ಲಿ ಜಾಗ ಉಳಿಯುವುದು. ಗಿಲ್ಲಿ ಮತ್ತು ರಕ್ಷಿತಾ ನಡುವಿನ ಸ್ನೇಹದಲ್ಲೂ ಇದೇ ಕಾಣುತ್ತಿದೆ. ಇಂದು ಮಾತಾಗದೇ ಇರಬಹುದು, ಭೇಟಿಯಾಗದೇ ಇರಬಹುದು, ಆದರೆ ಒಬ್ಬರ ನೆನಪು ಇನ್ನೊಬ್ಬರ ಮನಸ್ಸಿನಲ್ಲಿ ಜೀವಂತವಾಗಿದೆ. ರಕ್ಷಿತಾ ಅವರ ಕಣ್ಣೀರು ಅಭಿಮಾನಿಗಳಿಗೆ ಒಂದೇ ಸಂದೇಶ ಕೊಟ್ಟಿದೆ. ನಗು ಮುಗಿಲಿನ ಹಿಂದೆ ಒಂದು ಮೃದು ಮನಸ್ಸಿದೆ. ಜನರನ್ನು ನಗಿಸುವವರು ಕೂಡ ಯಾರನ್ನಾದರೂ ಮಿಸ್ ಮಾಡಿಕೊಳ್ಳಬಹುದು, ಯಾರನ್ನಾದರೂ ನೆನೆದು ಕಣ್ಣೀರು ಹಾಕಬಹುದು. ಅದೇ ಮಾನವೀಯತೆ, ಅದೇ ಸಂಬಂಧಗಳ ಸೌಂದರ್ಯ. ಕೊನೆಯದಲ್ಲಿ ಒಂದು ಆಸೆ, ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳೆಲ್ಲ ಬೇಗ ಮತ್ತೆ ಒಟ್ಟಿಗೆ ಸೇರಲಿ, ರಕ್ಷಿತಾ ಮತ್ತು ಗಿಲ್ಲಿ ಮತ್ತೆ ಭೇಟಿಯಾಗಿ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳಲಿ. ಆ ದಿನ ಅಭಿಮಾನಿಗಳಿಗೂ ಖುಷಿಯ ದಿನವಾಗುತ್ತದೆ. ವೀಕ್ಷಕರೇ, ಈ ಘಟನೆಯ ಬಗ್ಗೆ ನಿಮಗೆ ಏನನಿಸಿತು? ರಕ್ಷಿತಾ ಅವರ ಕಣ್ಣೀರು ಕೇವಲ ಭಾವನೆಯಾ ಅಥವಾ ಗಿಲ್ಲಿಯ ಮೇಲಿನ ನಿಜವಾದ ಮಿಸ್ ಮಾಡುವ ಭಾವನೆಯಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ. ಧನ್ಯವಾದಗಳು.